ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಗೌರವಾನ್ವಿತ ಸದಸ್ಯರು ಮತ್ತು ಪಿ ಡಿ ಅವರು ಇಲ್ಲಿ ಬಂದಂಥ ಎಲ್ಲ ರೈತ ಬಾಂಧವರು ಮತ್ತು ವಿದ್ಯಾರ್ಥಿನಿಯರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೇನೆ. ಮತ್ತು ಇವತ್ತು ವಿಶೇಷ ಏನಂತಂದರೆ ತಮಗೆಲ್ಲ ಗೊತ್ತಿದಂತೆ ಇವತ್ತು ಈ ಒಂದು ಬಸ್ಸುಗಳನ್ನು ಒತ್ತಡ ಜಾಸ್ತಿ ಇರೋದರಿಂದ ಏನಂದರೆ ಪ್ಯಾಸೆಂಜರ್ ಟ್ರಾವೆಲಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬಸ್ಗಳ ವ್ಯವಸ್ಥೆ ಶಾಲೆ ಹುಡುಗರಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮನವಿ ಮಾಡಿದ್ವಿ. ಯಾರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡವರು ಮತ್ತು ಡಿಪೋ ಮ್ಯಾನೇಜರ್ ಅವರಿಗೆ ಶ್ರೀರಾಮನಗರದಲ್ಲಿ ಮತ್ತು ಸುತ್ತಮುತ್ತಲಿರುವಂಥ ವಿದ್ಯಾರ್ಥಿನಿಯರು ತೊಂದರೆ ಆಗ್ತಾಯಿದೆ, ಒಂದು ವಿಶೇಷವಾದಂಥ ಒಂದು ಬಸ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅಂದಾಗ ಅವರು ನಮ್ಮ ಇವತ್ತು ಈ ಒಂದು ಬಸ್ಸು ಸಿದ್ದಾಪುರದಿಂದ ಬಿಟ್ಟು ಸಿದ್ದಾಪುರದಿಂದ ಕೃಷ್ಣಾಪುರ ಒಂದು ಶ್ರೀರಾಮನಗರ ಮತ್ತು ಮರಳಿ ಪ್ರಗತಿನಗರ ಮತ್ತು ಜಂಗಮಾರ್ ಕಲ್ಗುಡಿ ಮತ್ತು ಇಲ್ಲಿರುವಂಥ CNR ಕಾಲೇಜು ರಾಮಚಂದ್ರ ಸ್ಕೂಲು ಇವೆಲ್ಲ ಸ್ಕೂಲ್ ಮುಖಾಂತರ ವಿದ್ಯಾರ್ಥಿಗಳನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅನುಕೂಲ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡವರಿಗೆ ಊರಿನ ಪರವಾಗಿ ಧನ್ಯವಾದ ಹೇಳಿದ್ದೀನಿ. ಅದೇ ರೀತಿ ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಗಂಗಾವತಿ ಡಿಪೋ ಮ್ಯಾನೇಜರ್ ಅವರು ಕೂಡ ರಾಜಶೇಖರ್ ಅವ್ರನ್ನೂ ಕೂಡ ನಾನು ಅಭಿನಂದನೆ ತಿಳಿಸ್ತೀನಿ. ಇವತ್ತು ಸಮಸ್ಯೆ ಏನಾಗಿತ್ತು ಅಂತಂದರೆ ನಮ್ಮ ಶ್ರೀರಾಮನಗರದಲ್ಲಿ ಎಲ್ಲ ನಮ್ಮ ಗಂಗಾವತಿ ತಾಲೂಕಿನಲ್ಲಿರುವಂಥ ದೊಡ್ಡ ಗ್ರಾಮ ಪಂಚಾಯತ್ ಮತ್ತು ದೊಡ್ಡ ಊರು ಅಂದರೆ ಶ್ರೀರಾಮನಗರ. ಈ ಶ್ರೀರಾಮನಗರದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಬಸ್ಗಳು ಎಕ್ಸ್ಪ್ರೆಸ್ ಬಸ್ಗಳು ನಿಂದಿರ್ತಾ ಇಲ್ಲ. ನಾವು ಸತತವಾಗಿ ನಾವೇ ವಾಲಂಟ್ರಿಯಾಗಿ ನಿಂತ್ಕೊಂಡು ಕೆಲವು ಬಸ್ಗಳು ನಿಂದಿರ್ತೀವಿ. ಆದರೆ ಆ ಒಂದು ಮನವಿ ಕೂಡ ನಮ್ಮದೇನಂದರೆ ಬೇಡಿಕೆ ಇವತ್ತು ಮ್ಯಾನೇಜರ್ ಅವರು ಇದ್ದೀರಿ ಮತ್ತು RTC DC ಅವರು ಕೂಡ ಮಾತಾಡ್ತೀನಿ. ಪ್ರತಿಯೊಂದು ಬಸ್ಸು ಇಲ್ಲಿ ನಿಂದಿರಬೇಕು. ಎಕ್ಸ್ಪ್ರೆಸ್ ತಾಲೂಕು ಎಕ್ಸ್ಪ್ರೆಸ್ ಬಿಟ್ಟು ಪ್ರತಿಯೊಂದು ಬಸ್ಸು ನಮ್ಮ ಶ್ರೀರಾಮನಗರದಲ್ಲಿ ನಿಂದಿರಬೇಕು. ನಿಂತರೆ ಏನಾಗುತ್ತೆ ಅಂದರೆ ಹೋಗಿ ಬರುವಂಥ ಪ್ಯಾಸೆಂಜರ್ಗಳಿಗೆ ಎಲ್ಲರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ರೋಗಿಗಳು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಬೇರೆ ಕಡೆ ಟ್ರಾವೆಲಿಂಗ್ ಮಾಡ್ತಾಯಿದ್ದೀವಿ, ಇವೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಇಲ್ಲ ಅಂತಲ್ಲ. ಬಟ್ ಇನ್ನೂ ಈಗ ನಮ್ಮೆದುರಿಗೆ ಒಂದು 2 ಬಸ್ ಹೋಗ್ಬಿಟ್ಟು ಈ ರೀತಿ ಆಗಬಾರ್ದು. ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಾವು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪೊಲೀಸರು ಕೂಡ ಇಲ್ಲಿ ವ್ಯವಸ್ಥೆ ಮಾಡೋಕ್ಕೆ ನಾವು ಮನವಿ ಪತ್ರ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ನೀವು ಒಂದು ಪ್ರಮೋಷನ್ ಇದ್ದವರು ಒಂದು ಸ್ಟಾರ್ ಇನ್ಸ್ಪೆಕ್ಟರ್ ನೇಮಕ ಮಾಡಬೇಕು, ಲೈನ್ ಚೆಕಿಂಗ್ ಇನ್ಸ್ಪೆಕ್ಟರ್ನ ಒಂದು ನೇಮಕ ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ ಅಂದರೆ ಪ್ರತಿಯೊಂದು ಬಸ್ಸು ಇಲ್ಲಿ ನಿಂದಿರ್ತವೆ. ನಮ್ಮ ಮನವಿ ಎಲ್ಲ ಊರಿನ ಪರವಾಗಿ ಎಲ್ಲ ಬಸ್ಗಳು ಇಲ್ಲಿ ನಿಂದಿರ್ಬೇಕಂತೇಳಿ ಇವತ್ತು ಈ ಕಾರ್ಯಕ್ರಮ ಹಾಕೊಂಡಿದ್ದ ಉದ್ದೇಶ ಇದು. ನಮ್ಗೆ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಗೊತ್ತಾಗುತ್ತೆ ಅಂತೇಳಿ. ಯಾಕಂದರೆ ನಾವು ಬಸ್ ನಿಂದಿಸಿದ್ರೆ ನಮ್ಮ ಮಾತು ಕೇಳಂಗಿಲ್ಲ ಅವರು. ಸೊ ನೀವು ಎಲ್ಲ ಡಿಪೋಗೆ ಒಂದು ಲೆಟರ್ ಹಾಕಿರಿ. ನಾವು RTC DC ಅವರು ಕೂಡ ಹೇಳ್ತೀವಿ, ಎಲ್ಲ ಡಿಪೋಗೆ ಒಂದು ಲೆಟರ್ ಹಾಕಿ ಕಂಪಲ್ಸರಿ ನಮ್ಮ ಶ್ರೀರಾಮನಗರನಲ್ಲಿ ಇರುವಂಥ ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಬಸ್ಗಳು ನಿಂದಿರ್ಬೇಕಂತೇಳಿ ಒಂದು ನೀವು ಆದೇಶ ಹೊರಡಿಸಿರಿ. ಎಲ್ಲ ಬಸ್ಗಳು ನಿಂದಿರಬೇಕು. ಯಾಕಂದರೆ ಶಾಲೆ ಹುಡುಗರಿಗಿರ್ಬೋದು, ಆಮೇಲೆ ಇಲ್ಲಿರುವಂಥ ಪ್ರಯಾಣ ಮಹಿಳೆಯರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಅದಕ್ಕೆ ಖಂಡಿತವಾಗಿ ತಾವು ಸ್ಪಂದಿಸ್ತೀರಿ ಅಂತೇಳಿ ನನಗೆ ಭರವಸೆ ಇದೆ. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಗೆ ತಕ್ಷಣವಾಗಿ ಸ್ಪಂದನೆ ಮಾಡುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಅವರೆಲ್ಲೇ ಇರಲಿ, ಇವತ್ತು ಬೆಂಗಳೂರಿನಲ್ಲಿರಲಿ, ಡೆಲ್ಲಿನಲ್ಲಿರಲಿ, ನಮ್ಮ ಊರಿನ ಸಮಸ್ಯೆ ಏನಿದ್ರು ಕೂಡ ತಕ್ಷಣವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವ್ರಿಗೆ ವಿಶೇಷವಾದಂಥ ಧನ್ಯವಾದ ಹೇಳ್ತೀನಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಡಿಗ್ರಿ ಕಾಲೇಜ್, CNR ಡಿಗ್ರಿ ಕಾಲೇಜ್ ಆಗಿರ್ಬೋದು, ಬಾಬಾ ರಾಮಚಂದ್ರ ಶಾಲೆ ಆಗಿರ್ಬೋದು, ಗಂಗಾವತಿ ಓದ್ತಕ್ಕಂಥ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಳ ದೂರ ಆಗ್ತಿದೆ. ಮತ್ತು ಇಲ್ಲಿ ಸರಿಯಾಗಿ ಬಸ್ಸುಗಳು ಸರಿಯಾಗಿ ಬಸ್ಸುಗಳು ನಿಂದಿರ್ತಾ ಇಲ್ಲ. ಸಾರ್ವಜನಿಕರು ತುಂಬ ತೊಂದರೆ ಆಗಿತ್ತು. ಇದನ್ನು ಹಲವಾರು ಬಾರಿ ನಾವು ಡಿಸ್ಕಷನ್ ಮಾಡಿದ್ವಿ ಮೀಟಿಂಗಲ್ಲಿ. ಇದನ್ನು ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಡಿಸ್ಕಷನ್ ಮಾಡಿ ನಮ್ಮ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿಂತ ಶ್ರೀಯುತ ರೆಡ್ಡಿ ಶ್ರೀನಿವಾಸ್ ಅವರಿಗೆ ನಾವು ಈ ಮಾಹಿತಿಯನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಇವತ್ತು ಅವರು ಸತತ ಪ್ರಯತ್ನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಮಾತಾಡಿ, ಸಂಬಂಧಪಟ್ಟ DPO ಮ್ಯಾನೇಜರ್ಗೆ ಮಾತಾಡಿ, ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ಎಲ್ಲ ನಮ್ಮ ಊರಿನ ನಾಗರಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಶ್ರೀರಾಮನಗರದಲ್ಲಿ ಬಸ್ಸುಗಳನ್ನು ನಿಂದಿಸೋಕ್ಕೆ ಎಲ್ಲ DPO ಮ್ಯಾನೇಜರ್ಗೆ ಅವರು ವಿನಂತಿಸಿಕೊಂಡಿರ್ತಾರೆ. ಅದೇ ಥರನಾಗಿ DPO ಮ್ಯಾನೇಜರು ಕೂಡ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೂ ಮತ್ತು ನಮ್ಮ ಈ ಗ್ರಾಮದ ಎಲ್ಲ ಹಿರಿಯರಿಗೂ ಸ್ಪಂದಿಸಿ ಅವರು ಇವತ್ತು ಒಂದು ಬಸ್ಸನ್ನು ಬಾಬಾ ರಾಮಚಂದ್ರ ಶಾಲೆಗೆ ಮತ್ತು CNR ಡಿಗ್ರಿ ಕಾಲೇಜಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಅವರು ನಮಗೆ ಕೈ ಜೋಡಿಸಿದ್ದಕ್ಕಾಗಿ ನಮ್ಮ ಊರಿನ ಎಲ್ಲ ನಾಗರಿಕರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ನಾನು ಸಂಬಂಧಪಟ್ಟ ಇಲಾಖೆಯ DPO ಮ್ಯಾನೇಜರ್ ಶ್ರೀಯುತ ರಾಜಶೇಖರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ಥರನಾಗಿ ಈ ಒಂದು ಭಾಗದ ಇರತಕ್ಕಂಥ ಎಲ್ಲ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಗರಿಕರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಗೂ ಮತ್ತು ಜಿಲ್ಲಾ ಪ್ರಾಧಿಕಾರದ ಪಂಚಗ್ಯಾರಂಟಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದಂಥ ಶ್ರೀಯುತ ರೆಡ್ಡಿ ಶ್ರೀನಿವಾಸ್ ಅವರು ಕೂಡ ನಾನು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಊರಿನ ಎಲ್ಲ ನಾಗರಿಕ ಬಂಧುಗಳ